ಬ್ಯಾಕ್ ನೀರಿನ ವಿಚಾರ. ನಾವು ಬದುಕೋದು, ಬೆಳೆಯೋದು, ಇರೋದು ಎಲ್ಲ ನೀರಿನ ಮೇಲೆ. ಅದೇ ನೀರು ಈಗ ವಿಷ ಆಗ್ತಾ ಇದೆ. ಈ ವಿಚಾರ ಯಾವಾಗ ಆರೋಗ್ಯ ಸಚಿವರು ಹೇಳಿದ್ರು ಜನ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಹಾಗಾದ್ರೆ ನಾವು ಜನರನ್ನು ಮಾತಾಡಿಸಿದ್ದೀವಿ. ಆ ಜನ ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡಿ. ಏನು ಅನ್ಸೋದು ಮೇಡಮ್, ಒಂದೊಂದ್ಸರಿ ಅದು ಭಾಳ ಸ್ಮೆಲ್ಲೇ ಬಂದುಬಿಡುತ್ತೆ, ಕುಡಿಯೋದಕ್ಕೆ ಆಗಲ್ಲ, ಆ ಥರ ಇರುತ್ತೆ. ಸುಮ್ಮನೆ ನಾವು ಬಾಟಲ್ ನೋಡಿ ತೊಗೋತೀವಿ ಅಷ್ಟೇ, ಬಟ್ ಅದು ಕುಡಿಯೋದಕ್ಕೆ ಆಗಲ್ಲ ಮೇಡಮ್, ಅಷ್ಟು ಇದಿರುತ್ತೆ ನಮಗೆ. ಅನ್ಸಲ್ಲ ಮೇಡಮ್, ಖಂಡಿತ ಅನ್ಸಲ್ಲ. ಬೇರೆ ಮಾಡಿದ್ವಿ ಆದರೆ ನಮ್ಗೆ ಯಾಕೋ ಅದು ಇಷ್ಟ ಇಲ್ಲ, ಒಂಥರ ವಾಸನೆ, ಸ್ಮೆಲ್, ತುಂಬ ಸ್ಮೆಲ್ ಬರುತ್ತೆ ಅದು ವಾಸನೆ. ಖಂಡಿತ ಖಂಡಿತ ಬ್ರ್ಯಾಂಡ್ ನೇಮ್ ಹಾಕ್ಕೊಂಡು ಯೂಸ್ ಮಾಡ್ಕೋತಾರಲ್ಲ, ಆ ಥರದ್ದು ಕಲಬೆರಕೆ ಆಗಿರೋಂಥದ್ದು ನೀರು ಕುಡಿದ್ರೆ ಪ್ರಾಬ್ಲಮ್ ಇರುತ್ತೆ. ಬಟ್ ನಂಬಿಕೆಸ್ತ ಅಂತ ಬ್ರ್ಯಾಂಡ್ಗಳು ನೀರು ಕುಡಿದ್ರೆ ಏನು ಪ್ರಾಬ್ಲಮ್ ಏನಿರಲ್ಲ. ಕುಡಿದ್ರೆ ಗೊತ್ತಾಗುತ್ತೆ ಟೇಸ್ಟು ಒರಿಜಿನಲ್ಲ ಇಲ್ಲ ಅಂತ. ಕುಡಿದಿದ್ದೀವಿ, ಚೆನ್ನಾಗಿರಲ್ಲ ವಾಟರ್, ಸೊ ಮುಂದೆ ತಗೊಳ್ಳಲ್ಲ ಅಷ್ಟೇ. ಬೇಸ್ಡ್ ಆನ್ ಟೇಸ್ಟ್ ಐಡಿಯಾ ಬರುತ್ತೆ, ಓಕೆ ಈ ವಾಟರ್ ಒಳ್ಳೇದಲ್ಲ ಅಂತ. ಸಮ್ಟೈಮ್ಸ್ ಇನ್ಫೆಕ್ಷನ್ನು ಆಗಿದೆ, ಥ್ರೋಟ್ ಇನ್ಫೆಕ್ಷನ್ಸ್ ಎಲ್ಲ. ಯಾವ ಬ್ರ್ಯಾಂಡ್ ಆದ್ರೂ ಮನೆ ನಾವು ಕಾಯಿಸಿ ಆರಿಸಿರೋ ನೀರೇ ನಮ್ಗೆ ಬೆಸ್ಟ್ ಅಂತ ಅನಿಸುತ್ತೆ. ಯೂಶಲಿ ಆಲ್ಮೋಸ್ಟ್ ನಾವು ಬಂದರೆ ಮನೆಯಿಂದನೇ ತೊಗೊಂಬರ್ತೀವಿ. ಬೇಕಂದರೆ ತೊಗೋತೀವಿ. ಹೋಟೆಲಲ್ಲೆಲ್ಲ ಹೋದಾಗ ಬಿಸಿನೀರೇ ನಾವು ಕೇಳಿ ಇಸ್ಕೋತೀವಿ, ಬಾಟಲ್ ವಾಟರ್ಗೆ ಪ್ರಿಫರ್ ಮಾಡೋದಕ್ಕೆ. ಸೇಫ್ ಅಂತೇನಿಲ್ಲ, ಆದರೆ ನೀರೆಲ್ಲ ಬೇರೆ ಬೇರೆ ನೀರು ಇರುತ್ತೆ, ನಮ್ಮ ಬಾಡಿಗೆ ಸೆಟ್ ಆಗಲ್ಲ ಅಂತ ಕುಡಿಯೋದು ಅಷ್ಟೇ. ಕುಡಿಬೇಕಂತ ಕುಡಿಯೋದು ಸೇಫ್ ಕುಡಿಯೋದು. ಹೊರಗಡೆ ವಾಟರ್ ಮಾಮೂಲಿ, ಅದು ಆ ಟೇಸ್ಟ್ ಬರೋದೇ ಇಲ್ಲ. ಮನೇಲಿ ಕುಡಿಯೋ ವಾಟರೇ ಒಂಥರ ಟೇಸ್ಟ್ ಇರುತ್ತೆ, ಬಿಸ್ಲೇರಿ ಅಂತಾರೆ, ಬಟ್ ಆ ವಾಟರೇ ಒಂಥರ ಬೇರೆ ಟೇಸ್ಟ್ ಬರುತ್ತೆ, ಅನ್ಸೇಫೇನೆ. ಇವಾಗ ಮನೇಲಿ ನೋಡಿ ಎಷ್ಟು ಹೈಜಿನಿಕ್ಕಾಗೇ ಇರುತ್ತೆ, ಕುಡಿದ್ರೆ ಟೇಸ್ಟು ಬರುತ್ತೆ. ಬಟ್ ಹೊರಗಡೆ ನೀವು ಬಿಸ್ಲೇರಿನೇ ತಗೊಳ್ಳಿ, ಅದು ಕೋಲ್ಡಲ್ಲಿರೋ ವಾಟರ್ ಅಂತಾರೆ, ನಮ್ಗೆ ಟೇಸ್ಟ್ ಗೊತ್ತಾಗಲ್ಲ. ಆ ಒಂಥರ ವಾರ್ಮಾಗಿ ಇಟ್ಟಿರ್ತಾರಲ್ಲ, ಅದು ಟೇಸ್ಟ್ಲೆಸ್ ಆಗೇ ಇರುತ್ತೆ. ಎಸ್, ಇದು ಗ್ಯಾರಂಟಿ ನ್ಯೂಸ್ ಜೊತೆಗೆ ಜನ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿರೋದು. ಅವರೆಲ್ಲ ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ಈ ಸುದ್ದಿ ಬಂದ ಮೇಲೆ ಭಯ ಆಗ್ತಾ ಇದೆ ನಮಗೆ ಹೊರಗಡೆ ಬಾಟಲ್ ನೀರು ಕುಡಿಯೋದಕ್ಕೆ ಅಂತ ಹೇಳಿ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು, ಒಂದು ಒಳ್ಳೆ ಬ್ರ್ಯಾಂಡ್ ಇರುತ್ತೆ, ಒಳ್ಳೆ ಬ್ರ್ಯಾಂಡ್ ಬಾಟಲ್ ಇರುತ್ತೆ, ಅದರಲ್ಲಿ ನೀರು ಚೆನ್ನಾಗೇ ಇರುತ್ತೆ. ಬೇರೆಯವರು ಆ ಬ್ರ್ಯಾಂಡ್ನ ಕಾಪಿ ಮಾಡಿರ್ತಾರೆ, ಆ ನೀರು ಚೆನ್ನಾಗಿರಲ್ಲ. ಅಂಥವೇ ಈಗ ಎಲ್ಲ ಕಳಪೆ ಗುಣಮಟ್ಟದ್ದು ಈಗ ವರದಿ ಬಂದಿದೆಯಲ್ಲ, ಅಂಥ ಬಾಟಲ್ ಹೆಸರುಗಳು ಇದಾವಿಲ್ಲಿ. ಮೇಡಮ್, ಏನು ಹೇಳ್ತೀರಿ? ಅಂದರೆ ಒಂದಿಷ್ಟು ಜನ ಅಂತೂ ಭಯನೇ ಬೀಳ್ತಾ ಇದ್ದಾರೆ, ಇನ್ನು ಮೇಲೆ ನಾವು ಹೊರಗಡೆ ನೀರು ಕುಡಿಬಾರ್ದಪ್ಪ ಅಂತ ಹೇಳಿ. ಅಂದರೆ ಜನರಿಗೆ ಅಷ್ಟರ ಮಟ್ಟಿಗೆ ಅರಿವು ಮೂಡಿದೆ ಈಗ. ಹೌದು ಸರ್, ನಾವು ಆಲ್ಮೋಸ್ಟ್ ಒಂದು 3 to 6 months ಅಥವಾ 1 ವರ್ಷದಿಂದಾನೇ ಈ ಬಾಟಲ್ಡ್ ವಾಟರ್ ಆಗಿರ್ಬೋದು ಅಥವಾ ಈ ಅನ್ಸೇಫ್ ಆಗಿರೋ ನೀರು ಯಾವಾಗ ನಾವು ಸೇವನೆ ಮಾಡ್ತಿರೋ ಎಲ್ರಿಗೂ ಗೊತ್ತಿರುತ್ತೆ, ಕಾಯಿಲೆಗಳು ಬೇಗ ಹರಡುತ್ತೆ. ನೀರಿಂದಾನೇ ಅದ್ರದ್ದು ಒಂದು ಮೀಡಿಯಾ ಕಾಯಿಲೆಗಳು ಹರಡಕ್ಕೆ. ಸೊ ಅದ್ ಬಿಟ್ಟು ಇದು ಕೆಮಿಕಲಿ ಒಂಥರ ಕಲ್ಮಶ ಆಗಿರೋದು ಅಂತ ಅನ್ಕೊಳ್ಳಿ, ಅಥವಾ ಇಟ್ ಈಸ್ ನಾಟ್ ಪ್ಯೂರಿಫೈಡ್ ಪ್ರಾಪರ್ಲಿ. ಇವಾಗ ಪ್ರೊಸೆಸಸ್ ಇರುತ್ತೆ, ಒಂದು ನೀಟಾಗಿ ಫಿಲ್ಟರ್ ಆಗಿರಬೇಕು ನೀರು ಅಂತ ಅಂದಾಗ ಮಿನರಲೈಸೇಷನ್ ಆಗ್ತದೆ, ಡಿಮಿನರಲೈಸೇಷನ್ ಮಾಡ್ತಾರೆ, ಕ್ಲೋರಿನೇಷನ್ ಮಾಡ್ತಾರೆ, ಅದಕ್ಕೆ ಡಿಕ್ಯಾಂಟೇಷನ್ಸ್, ದೇರ್ ಆರ್ ಫ್ಯೂ ಪ್ರೊಸೀಜರ್ಸ್ ದಟ್ ದೇ ಡೂ. ಸೆಡಿಮೆಂಟ್ ಮಾಡಿ ಆಮೇಲೆ ಅದನ್ನ ಸೇವನೆ, ವೆನ್ ಇಟ್ ಇಸ್ ಪೋರ್ಟಬಲ್ ಅಂದರೆ ನೀರನ್ನ ನಾವು ಸೇವನೆ ಮಾಡ್ಬೋದು ಅಂತ. ಸೊ ಇವೆಲ್ಲ ಒಂದು ಕೆಲವು ಪ್ರೊಸೆಸಸ್ ಇರುತ್ತೆ. ಅದ್ರದ್ದು ಕಂಪ್ಲೀಟ್ ಆದಮೇಲೆ ದೇ ಲೇಬಲ್ ಇಟ್ ಫುಡ್ ಆ್ಯಂಡ್ ಸೇಫ್ಟಿ ನೋಡಿಕೊಂಡು ದೇ ಮೇಕ್ ಇಟ್ ಸೇಫ್ ಅಂತ ಇದ್ದಾಗ, ನಾವು ಈ ಕೆಲವು ಸರ್ ಹೇಳ್ತಾ ಇದ್ರು ನೀರು ಅನ್ಸೇಫ್ ಆಗಿರೋದು ಸೇವನೆ ಮಾಡಿದಾಗ ನಾವು ಪ್ರಾಕ್ಟೀಸಲ್ಲಿ ನೋಡುವಾಗ ವಿ ಸಿ ದಟ್ ದೇರ್ ಆರ್ ಇತ್ತೀಚಿನ ದಿನಗಳ ಥೈರಾಯ್ಡ್ ಇಶ್ಯೂಸ್ ಆಗಿರ್ಬೋದು, ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಇವಾಗ ಪ್ಲಾಸ್ಟಿಕ್ ಇಸ್ ದ ಮೀಡಿಯಾ. ಹೌದು, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಅದನ್ನ ಕೊಡಬೇಕಾದ್ರೆ ಅಥವಾ ಎಲ್ಲ ಮದುವೆ ಮನೆಯಲ್ಲಿ ಫಂಕ್ಷನ್ಸ್ಗಳಲ್ಲಿ ಎಲ್ಲ, ಸೊ ಇದ್ರದ್ದು ಸೇವನೆ ಮಾಡಿದಾಗ ಕೂಡ ಅದ್ರಲ್ಲಿ ಇರ್ತಕ್ಕಂಥ ಕೆಮಿಕಲ್ಸು ದೆ ಸೀಪ್ ಇನ್ ಟು ದ ವಾಟರ್, ಅಂದ್ರೆ ನೀರಿಗೆ ಸೇರ್ಕೊಳತ್ತೆ. ಅದನ್ನ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಫಿಸಿಯೋಲಾಜಿಕಲ್ ಆಗಿ ಕರೆಕ್ಟ್ ಆಗಿ ನಡಿಬೇಕಾಗಿರೋ ಒಂದು ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಆಗಿರ್ಬೋದು. ಸೊ ಇವೆಲ್ಲ ದಿ ಗಿವ್ ರೈಸ್ ಟು ಕೆಲವು ಕಾಯಿಲೆಗಳಿಗೆ ಇದೇ ಕಾರಣ ಆಗುತ್ತೆ. ಆದರೆ ನಮಗೆ ಆ ಕಾಯಿಲೆ ಬಂದಾಗಿದ ಮೇಲೂ ಗೊತ್ತಾಗಲ್ಲ ಇದು ಕಾರಣ ಇರಬಹುದು ಅಂತ. ಸೊ ಇದು ಯಾವ ರೀತಿಯಲ್ಲಿ ಒಂದು ತೊಂದರೆ ಆಗತ್ತೆ ಅನ್ನೋದು ನಮಗೆ ಆ ಒಂದು ಟೈಮಲ್ಲಿ ಗೊತ್ತಾಗಲ್ಲ. ಸೊ ಇದು ಒಂದಾದ್ರೆ
ಇನ್ನ ಎರಡನೇದು ನಾವಿವಾಗ ನೀರು ನಮಗೆ ಸಿಗತ್ತೆ, ಅದನ್ನ ನಾವು ಮನೇಲೆ ನಾವು ಇದನ್ನ ಫಿಲ್ಟರ್, ಎಷ್ಟೊಂದು ಜನ ಹೇಳ್ತಿದ್ರು ಬಿಸಿ ನೀರೇ ನಾವು ತಗೊಳ್ತೀವಿ. ದೇರ್ ಆಲ್ ಗುಡ್ ಪ್ರಾಕ್ಟಿಸಸ್, ಅದು ಒಂದು ಒಳ್ಳೆ ಅಭ್ಯಾಸ. ಅದು ನಾವು ಯಾವಾಗ ಅದನ್ನ ಒಂದು ನೀರನ್ನ ಕಾಯಿಸಿ ಆರಿಸ್ಕೊಂಡು ಅದನ್ನ ಸೇವನೆ ಮಾಡ್ತೀವೋ, ಇಟ್ ಇಸ್ ಹೆಲ್ಪ್ಫುಲ್ ಟು ಅಸ್ ಅಂಡ್ ಆಲ್ಸೋ ಫಾರ್ ದ ಬಾಡಿ. ಓಕೆ, ಸೊ ದಿಸ್ ಇಸ್ ಒನ್ ನನ್ನ ಅಭಿಪ್ರಾಯ ಇದು. ಸೊ ಅದ್ರ ಜೊತೆಗೆ ನಾವು ಇವಾಗ ಅವ್ರು ಹೇಳ್ತಾ ಇದ್ರು, ಇನ್ನ ಕಲಬೆರಕೆ ನೀವು ಹೇಳ್ತಿದ್ರಿ ಎಷ್ಟೊಂದು ಪದಾರ್ಥಗಳಲ್ಲಿ ಆಗತ್ತೆ. ನೀರಿಂದ ಇವಾಗ ಶುರು ಆಗಿದೆ ಅಂದ್ರೆ ನಾವು ಇನ್ನ ಯಾವ್ಯಾವ ಪ್ರಾಡಕ್ಟ್ಸ್ ನ ಚೆಕ್ ಮಾಡ್ತಾ ಹೋಗ್ಬೇಕು. ಸರ್ಕಾರ ಯಾವ್ಯಾವ ಪ್ರಾಡಕ್ಟ್ಸ್ ಅನ್ಸೇಫ್ ಅಂತ ಹೇಳ್ತಾರೆ. ಕೆಲವು ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾಲಿ ಬರುತ್ತೆ, ಯಾವ್ದು ಸೇಫ್ ಆಗಿದೆ, ಇದನ್ನ ಅವ್ರು ಹೇಗೆ ಪರೀಕ್ಷೆ ಮಾಡಿ ಇದನ್ನ ಅನ್ಸೇಫ್ ಅಂತ ಹೇಳಿದ್ರು. ಸೇಫ್ ಅಲ್ಲ, ಕಲಬೆರಕೆ ಆಗಿರುತ್ತೆ. ಅದಾದ್ರೆ ಖೋವಾ, ನಾವು ಬಹಳ ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀವಿ, ಖೋವಾ ಅದು ಸೇಫ್ ಅಲ್ಲ ಅಂತ ಹೇಳಿದ್ದಾರೆ. ಮಿಕ್ಸ್ಚರ್ ಅದು ಸೇಫ್ ಅಲ್ಲ ಅಂತ ಹೇಳಿದ್ದಾರೆ. ಹೌದು, ಎಲ್ಲಾನು ಪರಿಶೀಲನೆ ಮಾಡ್ಬಿಟ್ರೆ, ಟೆಸ್ಟ್ ಒಳಪಡಿಸ್ಬಿಟ್ರೆ ನಾವು ಏನೂ ತಿನ್ನಂಗೇ ಇಲ್ಲ. ಹೌದು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಏನ್ ತಿಂತಾ ಇದೀವಿ ಅನ್ನೋದು ಫ್ರಾಮ್ ಸ್ಕ್ರಾಚ್ ನಮಗೆ ಗೊತ್ತಿರ್ಬೇಕು. ತರಕಾರಿಯಿಂದ ಹಿಡಿದು ನಾವು ಅದನ್ನ ಏನು ಉಪಯೋಗಿಸ್ತಾ ಇದೀವಿ ಅನ್ನೋದು ನಮ್ ಮೇಡಮ್ ಒಂದಂದ್ರೆ, ಈಗ ಸಾರ್ವಜನಿಕರಿಗೆ ಗೊತ್ತಿರಲ್ಲ ಪಾಪ ಯಾವುದು ಶುದ್ಧ ನೀರಿರುತ್ತೆ, ಯಾವುದು ಶುದ್ಧ ಇರಲ್ಲ ಅಂತ ಹೇಳಿ. ಅಫ್ಕೋರ್ಸ್ ಬಾಟಲ್ ನೀರು ಅಂದ ತಕ್ಷಣ ನಮ್ಮೆಲ್ಲರಲ್ಲೂ ಒಂದು ಭಾವನೆ ಇರುತ್ತೆ, ಅದು ಬಹಳ ಶುದ್ಧವಾಗಿರುತ್ತೆ ಅಂತ ಹೇಳಿ. ಅದು ಅನ್ಸೇಫ್ ಅಥವಾ ಸೇಫು ಅದೆಲ್ಲ ಜನರಿಗೆ ಅದನ್ನ ಯೋಚನೆನೂ ಮಾಡಿರಲ್ಲ. ಅದು ಶುದ್ಧ ನೀರ ಅಂತ ಹೆಂಗ್ ಕಂಡುಹಿಡಿಯೋಕು ಬರುತ್ತೆ? ಒಂದ್ ಸ್ವಲ್ಪ ನಮ್ಮ ಆಯುರ್ವೇದದ ಒಂದು ಗ್ರಂಥಗಳಲ್ಲಿ ನೋಡಿದಾಗ ಆಗಿನ ಕಾಲದಲ್ಲೇ ಶುದ್ಧ ನೀರು ಅಶುದ್ಧ ನೀರನ್ನ ಹೇಗೆ ಪರೀಕ್ಷೆ ಮಾಡಬೇಕು, ಅಥವಾ ನಾವು ನೀರನ್ನ ಎಲ್ಲಿ ಸೇವನೆ ಮಾಡಬಾರ್ದು, ಎಲ್ಲಿ ತುಂಬಾ ಒಂಥರ ನೀರು ತುಂಬಿಕೊಂಡು ಅಲ್ಲೇ ಇದೆ, ಮಳೆ ಅಥವಾ ಇದು ಬಿದ್ದಿಲ್ಲ ಅಂತ ಹರಿತಾ ಇರೋ ನೀರಿಲ್ಲ, ಆ ಥರ ನೀರನ್ನ ಸೇವನೆ ಮಾಡಬಾರ್ದು. ಅಥವಾ ತುಂಬಾ ದಿನ ಅಲ್ಲಿ ಒಂದೇ ಕಡೆ ಇಟ್ಟು ಒಂದೇ ಮಡಿಕೆಯನ್ನು ಒಂದೇ ಪಾತ್ರದಲ್ಲಿ ಇಟ್ಟಿರೋ ನೀರನ್ನು ಸೇವನೆ ಮಾಡಬಾರ್ದು. ಇವೆಲ್ಲ ಅವಾಗಿಂದಾನು ಹೇಳ್ತಕ್ಕಂಥದ್ದು. ಇವಾಗ ಹೇಗಿದೆ ಅಂದ್ರೆ, ಒಂದು ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರ್ ಅಂತ ನಮಗೆ ಸಿಗತ್ತೋ, ಇಟ್ ಇಸ್ ದೇರ್ ಫಾರ್ ಮೋರ್ ದೆನ್ 6 months ವರೆಗೂ ಆರಾಮಾಗಿ ಇಟ್ ಕೀಪ್ಸ್ ಆನ್ ಮೂವಿಂಗ್ ಅಂಡ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇನ್ ನೀಡ್ ಇರ್ತಕ್ಕಂಥ ಒಂದು ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು. ಅದ್ರ ಜೊತೆಗೆ ಸರ್, ಇವಾಗ ನೀರು ಇವಾಗ ಸೇಫ್ ಇದೆಯಾ ಅನ್ಸೇಫ್ ಇದೆಯಾ, ಕೆಮಿಕಲ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಕೆಲವು ದೇರ್ ಆರ್ ರಿಸರ್ಚ್ ಲ್ಯಾಬ್ಸ್ ವಿಚ್ ಫೈಂಡ್ ಔಟ್ ಅದರಲ್ಲಿ ಇರ್ತಕ್ಕಂಥದ್ದು ಕೆಮಿಕಲ್ಸು ಎಷ್ಟು ಪರ್ಸೆಂಟೇಜ್ ಆಗಿದೆ ಎಷ್ಟಿಲ್ಲ ಅನ್ನೋದು. ಅದೊಂದು ಮೂಲಕವಾಗಿ ಹೇಳಂಗಿದ್ರೆ, ಕೆಲವರಿಗೆ ಅದನ್ನ ಸೇವನೆ ಮಾಡಿದಾಗ ಕೂಡ ಅದೇ ಅಂಡರ್ಸ್ಟ್ಯಾಂಡ್ ಇದರಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಇದು ಸರಿ ಇಲ್ಲ, ವಾಸನೆಯಿಂದ ಹಿಡಿದು ಹೌದು ಓರ್ಡರಿಂದ ಹಿಡಿದು ಕೆಮಿಕಲ್ ಪರೀಕ್ಷೆಗಳು ಇವೆಲ್ಲ ಕೂಡ ಸಾಕಷ್ಟು ಮಟ್ಟಿಗೆ ಮಾಹಿತಿ ಕೊಡುತ್ತೆ ಅದ್ರ ಬಗ್ಗೆ. ಬಟ್ ಇವಾಗ ಕಾಪಿ ಕೂಡ ಮಾಡಿರ್ತಾರೆ ಸರ್. ಇವಾಗ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಇದು ನಮ್ಮ ಒಂದ್ ನೇಕೆಡ್ ಐಯಲ್ಲಿ ನಮ್ಗೆ ಗೊತ್ತಾಗಲ್ಲ. ಇವಾಗ ಮೊದ್ಲು ಕಲ್ಮಶ ಆಗ್ತಿದ್ರೆ ಇದೇನೋ ಕೊಳೆ ಇದೆ, ಏನೋ ಸೇರ್ಕೊಂಡಿದೆ, ವಾಸನೆ ಏನೋ ಚೆನ್ನಾಗಿ ಬರ್ತಾ ಇಲ್ಲ, ಅದ್ರ ಟೇಸ್ಟ್ ಮಾಡಿದ್ರೆ ಏನೋ ಸರಿ ಇಲ್ಲ ಅಷ್ಟ್ ಹೇಳ್ಬೋದಾಗಿತ್ತು. ಆದ್ರೆ ಇವಾಗ ಇರ್ತಕ್ಕಂಥ ನೀರು ನೋಡಕ್ಕೆ ತುಂಬಾ ಶುದ್ಧವಾಗಿರುತ್ತೆ, ವಾಸನೆ ಕೂಡ ಚೆನ್ನಾಗಿರುತ್ತೆ, ನೋಡಕ್ಕೂ ಕ್ಲಿಯರ್ ಆಗಿರುತ್ತೆ, ಕುಡ್ದಾಗ ಕೂಡ ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ವಿಷಾನ ಏನು ಅನ್ನೋದು ನಮಗ್ ಗೊತ್ತಾಗಲ್ಲ ಅಷ್ಟೇ. ಸರ್, ಇನ್ನೊಂದು ವಿ.ಎನ್. ರಾಜಶೇಖರ್ ಸರ್, ಬಹಳ ಪ್ರಮುಖವಾಗಿ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಪಾಪ, ಯಾವ್ದು ಶುದ್ಧ ಯಾವ್ದು ಅಶುದ್ಧ ಅಂತ ಹೇಳಿ ಸುಮ್ಮನೆ ಕುಡಿದು ಬಿಡ್ತಾರೆ. ಈಗ ಬೇಸಿಗೆ ಬೇರೆ, ಮನೆಯಿಂದ ಹೊರಗಡೆ ಬಂದ್ರೆ ನೀರು ಬೇಕು ನಮಗೆ, ಮನೆಯಿಂದ ತಂದಿರೋ ಬಾಟಲ್ ಕೂಡ ಖಾಲಿ ಆಗಿ ಹೋಗಿರುತ್ತೆ, ಸಂಜೆ ಹೋಗುವಾಗಾದ್ರೂ ಮಧ್ಯಾಹ್ನ ಆದ್ರೂ ಎಲ್ಲ ನೀರು ಕುಡಿತೀವಿ, ಬಾಟಲ್ ನೀರು. ಸರ್ಕಾರಕ್ಕೆ ಗೊತ್ತಿದೆಯಲ್ವಾ ಸರ್ ಈ ವಿಚಾರ? ಇಷ್ಟು ಕಂಪನಿಗಳ ಬಾಟಲ್ಗಳು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಯಾಕೆ ಸರ್ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇಷ್ಟು ದಿನಗಳ ಕಾಲ ಸರ್ಕಾರ ಏನು ಮಾಡ್ತಾ ಇತ್ತು, ಸಂಬಂಧಪಟ್ಟಂಥವ್ರು ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಅಲ್ವಾ? ಖಂಡಿತ ಸರ್. ಫಸ್ಟ್ ಆಫ್ ಆಲ್ ಇದೊಂದೇ ಸರ್ಕಾರ ಅಲ್ಲ, ಹಿಂದಿನ ಎಲ್ಲ ಸರ್ಕಾರಗಳು ತೊಗೊಂಡ್ರೆ, ಬಾಟಲ್ ನೀರುಗಳು ನಾವು ತೊಗೊಂಡ್ರೆ ಒಂದು 20 ವರ್ಷದ ಫೆನಾಮಿನಾ ಇದು. ಅರೆ 20 ವರ್ಷದಿಂದ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು, ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ, ಒಂದು ಏನು ತೋರಿಸುತ್ತೆ ಅಂದರೆ, ಇವ್ರದ್ದು ಎಷ್ಟು ಬೇಜವಾಬ್ದಾರಿ ಅಂದರೆ, ಅರೆ ಇವ್ರಿಗೆ ಕುಡಿಯೋ ನೀರಿನ ಜನಗಳಿಗೆ ಕೊಡೋ ಯೋಗ್ಯತೆನೂ ಇಲ್ಲ. ಅದಕ್ಕೆ ಬಾಟಲ್ಡ್ ವಾಟರ್ ಬಂದಿದೆ. ಯಾಕೆ ಬೇಕು ಹೇಳಿ ಬಾಟಲ್ಡ್ ವಾಟರ್? ಆ ಬಾಟಲ್ ವಾಟರಿಂದ ಇರ್ತಕ್ಕಂಥ ದೊಡ್ಡ ದಂಧೆ ನೋಡಿ. ಯಾಕಂದ್ರೆ ಈಗ ಒಂದು ಶುದ್ಧವಾದ ನೀರು ಕೊಡೋದಕ್ಕೆ ಎಷ್ಟು ಖರ್ಚಾಗ್ತದೆ? ಈಗ 1 ಲೀಟರ್ ಬಾಟ್ಲಿಗೆ 20 ರೂಪಾಯಿ ಕೊಡ್ತಾ ಇದ್ದೀವಿ ನಾವು, ಅದ್ರ ಖರ್ಚು 20 ರೂಪಾಯಿ. ಅಲ್ಲಿ ಪ್ರಾಫಿಟ್ ನೀವು ನೋಡಿದ್ರೆ ಜಸ್ಟ್ ಒಂದು ಪೇಪರಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೇಳ್ಬೋದು, 800 to 1000% ಪ್ರಾಫಿಟ್ ಇದೆ ಅಲ್ಲಿ. ಓಕೆ, 1 ಲೀಟರ್ ಬಗ್ಗೆ ಎಷ್ಟು ಖರ್ಚಾಗ್ತದೆ? ನೀವು ಬಾಟಲ್ಲು ನೀರೆಲ್ಲ ಸೇರಿದ್ರೆ 1 ರೂಪಾಯಿ 2 ರೂಪಾಯಿ, ಮ್ಯಾಕ್ಸಿಮಮ್ 5 ರೂಪಾಯಿ ಅಷ್ಟೇ, 15 ರೂಪಾಯಿ ಪ್ರಾಫಿಟ್ ಇದೆ. ಎಂತ ದೊಡ್ಡ ದಂಧೆ ಅಲ್ಲ ಇದು, ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನೋಡಿ, ನೀರು ಶುದ್ಧವಾದ ನೀರಿಗೆ ಏನು ಕಷ್ಟ ಇಲ್ಲ. ಈಗ ನಾನಂತೂ ಮನೆಯಲ್ಲಿ
ಡೈರೆಕ್ಟ್ ಕಾರ್ಪೊರೇಷನ್ ನೀರನ್ನ ಬಾಯ್ಲ್ ಮಾಡಿ ಕುಡಿತಾ ಇದ್ದೀನಿ. ನಂಗೆ ಏನೂ ಸಮಸ್ಯೆ ಇಲ್ಲ. ಓಕೆ. ಈಗ ನೋಡಿ ಸಿಂಪಲ್, ಈಗ ಬಾಯ್ಲ್ಡ್ ವಾಟರ್ ಕುಡಿದ್ರೆ ಸಾಕದು, ಎಲ್ಲ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ಎಕ್ಸೆಪ್ಟ್ ಜಾಂಡಿಸ್ ಬ್ಯಾಕ್ಟೀರಿಯಾ ಬಿಟ್ಟರೆ ಎಲ್ಲ ಸಾಯುತ್ತೆ. ಆ ಜಾಂಡಿಸ್ ಬ್ಯಾಕ್ಟೀರಿಯಾ ಸಾಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಕ್ಲೋರಿನೇಟ್ ಮಾಡಬೇಕು. ಈಗ ಕ್ಲೋರಿನ್, ಈಗ ನಾನು ಈ ಟಿವಿ ಮೂಲಕ ಜನಗಳಿಗೆ ಹೇಳೋ ಬಯಸೋದೇನೆಂದ್ರೆ, ಒಂದು ಸೊಲ್ಯೂಷನ್ 100 ml ಜಿಯೋಲೈನ್ ಅಂತ ಸಿಗ್ತದೆ. 250 ml ನೀರಿನ ಗ್ಲಾಸ್ಗೆ 1 ಡ್ರಾಪ್ ಹಾಕೊಂಡ್ರೆ ಎಲ್ಲ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಯಾವುದೇ ನೀರಿರಲಿ, ನೀವು ಜಿಯೋಲಿನ್ ಇಟ್ಕೊಳ್ಳಿ, 1 ಡ್ರಾಪ್ ಹಾಕೊಳ್ಳಿ, ಸಾಕದು. ಜಿಯೋಲಿನ್ ಇಷ್ಟು ಸಿಂಪಲ್ ಅದು. ಇದು ಇಷ್ಟು ಸಿಂಪಲ್ ಇರಬೇಕಾದ್ರೆ ಹಾಗಿದ್ರೆ ಇವಾಗ ಇಷ್ಟು ವರ್ಷಗಳು, ಇಷ್ಟು ಕಂಪನಿಗಳು, ಇಷ್ಟು ಬಾಟ್ಲ್ಗಳು, ಎಷ್ಟು ಲೂಟಿ ಆಗ್ತಿದೆ ನೋಡಿ. ಎಂತ ದೊಡ್ಡ ದಂಧೆ ಅಲ್ಲ ಇದು ಸರ್. ಜಿಯೋಲಿನ್ ಸೇಫಾ ಸರ್? ಭಯ ಆಗ್ತಿದೆ. ಯಾವುದು ಅಂದ್ರೆ ಎಲ್ಲಾನು ಅನುಮಾನದ ಕಣ್ಣಿಂದ ನೋಡ್ಬೇಕಾಗಿದೆ ನಾವೀಗ. ಅಲ್ಲ, ಇದಂತೂ ನೋಡಿ, ನಮ್ಮ ಫ್ರೆಂಡ್ಸ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ನಾವು ಹಲವಾರು ಕ್ಯಾಂಪ್ಗಳೆಲ್ಲ ಮಾಡಿದಾಗ ಹಲವಾರು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೀವಿ ನಾವು. ಇಟ್ ಇಸ್ ಸೇಫ್ ಅದು. 1 ಡ್ರಾಪ್ ಇಸ್ ಸೇಫ್ ಅದು. ಏನೇ ಬಿಡಿ, ಅದಾಗಿಲ್ಲ ಅಂದ್ರೆ ಬಾಯ್ಲ್ ಮಾಡಿ ಕುಡೀರಿ ಸಾಕು. ಇಷ್ಟು ಸಿಂಪಲ್, ನ್ಯಾಚುರಲ್. ಇವಾಗ ನೋಡಿ, ನಾನು ಯಾಕೆ ಪ್ರಶ್ನೆ ಎತ್ತಾ ಇದ್ದೀನಿ ಅಂದ್ರೆ, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ದೇಶದಾದ್ಯಂತ ಎಲ್ಲ ನಗರಗಳಲ್ಲಿ ಇವತ್ತು ಅಲ್ಲಿನ ನೀರು ಸರಬರಾಜು ಮಂಡಳಿಗಳು ಸಂಪೂರ್ಣ ವಿಫಲ ಆಗಿದ್ದಾರೆ. ಅವ್ರೀಗ ಸೇಫ್ ವಾಟರ್ನ ಮನೆಗಳಿಗೆ ತಲುಪಿಸಿದ್ರೆ ಜನ ಯಾಕೆ ಬಾಟಲ್ ಮೇಲೆ ಡಿಪೆಂಡ್ ಆಗಬೇಕು, ಯಾಕೆ ಡಿಪೆಂಡ್ ಆಗಬೇಕು, ಎಲ್ಲ ಸಿಗತ್ತೆ. ಇಷ್ಟೇ ಆಗ್ಬೇಕು ಸರ್. ಅಂದ್ರೆ ಒಂದು ಕುಡಿಯೋ ನೀರು ಕೊಡಕ್ ಆಗ್ತಿಲ್ವಾ? ಒಂದು 6 ತಿಂಗಳಿಂದ ಒಂದು ಬಂತು ನೋಡಿ, ಪತ್ರಿಕೆಗಳೆಲ್ಲ ಬಂತಿದ್ದು, ಈ ಎಲ್ಲ ಏನು ಈ ಕಾಯಿನ್ ಹಾಕಿದ್ರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ನೀರು ಇದೆಯಲ್ಲ, ನೀರು ಬರ್ತದಲ್ಲ, ಆ ಮಿಷಿನ್ಗಳನ್ನೇ 3,500 ಮಿಷನ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸೇಫ್ ಅಲ್ಲ ಅಂತ ಹೇಳಿದ್ರು ಸರ್ಕಾರ. ಏನು ಕ್ರಮ ತಗೊಂಡ್ರಿ, ಏನ್ ಮಾಡಿದ್ರಿ? ಏನು ಇಲ್ಲ. ನಮ್ಮ ದೇಶದಲ್ಲಿ ಈ ತರದ ಸುದ್ದಿ ಆಗ್ತದೆ, ಏನು ಕ್ರಮ ತಗೊಳ್ಳಲ್ಲ, ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗೋದಿಲ್ಲ, ಮತ್ತೆ ನಡ್ಕೊಂಡು ಹೋಗ್ತದೆ. ಇದು ಬರೀ ನೀರಿನ ವಿಚಾರ ಅಲ್ಲ ಸರ್. ನೀರಿನ ವಿಚಾರ ಈಗ ಹೊರಗಡೆ ಬಂದಿರಬಹುದು. ಈ ಹಿಂದಿನಿಂದಲೂ ಕೂಡ ಕೆಲವು ಪದಾರ್ಥಗಳ ಒಳಗಡೆ ಕಲುಷಿತ ಮಿಶ್ರಣ ಆಗ್ತಾ ಇದೆ, ವಿಷಕಾರಿ ಅಂಶ ಮಿಶ್ರ ಆಗ್ತಾ ಇದೆ, ಅಂದರೆ ಮಿಕ್ಸ್ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ವರದಿ ಬಂದರೂ ಕೂಡ ಅದ್ರ ವಿರುದ್ಧ ತುರ್ತಾಗಿ ಕ್ರಮ ಆಗ್ತಾ ಇಲ್ಲ. ಕೆಲವೊಂದನ್ನು ಬ್ಯಾನ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇನ್ನೂ ಕೆಲವೊಂದನ್ನು ಹಾಗೆ ಬಿಟ್ಟಿದ್ದಾರೆ. ಅಂದರೆ ಏನಾಗ್ತಾ ಇದೆ ಜನರ ಜೊತೆಗೆ, ಯಾರು ಆಟ ಆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ನೋಡಿ, ಎಲ್ಲವೂ ಬಿಸಿನೆಸ್ ಆಗಿಬಿಟ್ಟಿದೆ. ಬಹಳ ದುರಂತ ಇದು. ಕುಡಿಯೋ ನೀರು ಬಿಸಿನೆಸ್ಸು, ಶುದ್ಧವಾದ ಗಾಳಿ ಬಿಸಿನೆಸ್ಸು, ತಿನ್ನೋ ಆಹಾರ ಬಿಸಿನೆಸ್ಸು, ಪ್ರತಿಯೊಂದು ವ್ಯಾಪಾರ ಆಗಿಬಿಟ್ರೆ ಜನಗಳು ಬದುಕದೇಗೆ. ಇವನ್ ಆ ಕುಡಿಯೋ ನೀರಿಗೂ ಕೂಡ ಇವಾಗ ನಾವೇನು ಕೊಡ್ತಾ ಇದೀವಿ, ಮತ್ತೆ ತೆರಿಗೆಗಳು ಹಾಕಿದ್ದಾರೆ. ಕುಡಿಯೋ ಹಾಲಿನ ಮೇಲೆ ಮತ್ತೆ ತೆರಿಗೆ, ಟ್ಯಾಕ್ಸೇಷನ್. ಹೌದು. ಅರೆ ಜನಗಳು ಬದುಕದ ಹೆಂಗೆ ಇವತ್ತು? ಅಲ್ಲ, ತೆರಿಗೆ ಕಟ್ತಾನೆ ಇದೀವಿ, ಜೊತೆಗೆ ಅದು ಶುದ್ಧ ಇಲ್ಲ. ಇದು ಆಗ್ತಾ ಇರೋದು ಇಲ್ಲಿ. ಇದು ಲೂಟಿ ನಡೀತಾ ಇದೆ ಇಲ್ಲಿ ನೋಡಿ. ಇವತ್ತು ನಮಗೆ ಬಸ್ ದರಗಳು, ಹಾಲಿನ ದರ, ಕುಡಿಯೋ ನೀರು, ಇವನ್ ಮನೆಯಲ್ಲರೋ ಕಸನ ತಗೊಂಡೋಗಿ ಹಾಕ್ಬೇಕಂದ್ರೆ ಅದ್ರ ದರ, ನಿನ್ನೆ ಗ್ಯಾಸಿನ ದರ. ಅರೆ ಬೆಳಗ್ಗೆ ಗ್ಯಾಸ್ ಹಚ್ಚಬೇಕು, ಲೈಟ್ ಆನ್ ಮಾಡ್ಬೇಕಂದ್ರೂ ಕೂಡ ಭಯ ಆಗ್ತದೆ. ನಿಜ, ಓಡ್ತದೆ, ಬಿಲ್ ಓಡ್ತದೆ. ಅರೆ ಜನಗಳ ಜೀವನ ಎಷ್ಟು ಕಷ್ಟ ನೋಡಿ ಇವತ್ತು. ಅದರಲ್ಲೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬಡವರು ಜೀವನ ಮಾಡಕ್ ಸಾಧ್ಯನಾ? ಈ ನೋಡಿ, ಅವ್ರಿಗೆ ಸೇಫ್ ವಾಟರ್ ಕೊಡ್ಬೇಕಲ್ಲ ಸರ್ಕಾರ. ನೋಡಿ, ಮೊದಲೆಲ್ಲ ಈಗ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲೆಲ್ಲ 100-120 ವಯಸ್ಸಿನವರೆಲ್ಲ ಬದುಕಿದ್ ನಾವು ನೋಡಿದೀವಿ. ಅಂದ್ರೆ ಇವಾಗ 60 ದಾಟಿದ್ರೇನೆ ಅದೃಷ್ಟ ಅನ್ನೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಸ್ಟೂಡೆಂಟ್ ಹಾರ್ಟ್ ಅಟ್ಯಾಕ್ ಸತ್ತಿರೋದು 20 ವರ್ಷ ಅಲ್ಲ ಸರ್, ಈಗ ಚಿಕ್ಕ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನೀವು ಹಂಗೆ ಏನು ಕೇಳ್ತೀರಾ? ನಾನು ಹೇಳ್ತಾ ಇದ್ನಲ್ಲ, PH ವ್ಯಾಲ್ಯೂ, TDS ಎಲ್ಲ ಹೇಳ್ತಾ ಇದ್ನಲ್ಲ. ಬಾಣಸ್ವಾಡಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಇದೆ. ಬಾಣಸ್ವಾಡಿ, ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಭೂಮಿ ಒಳಗಡೆ ಸಿಗೋ ನೀರು ಒಳ್ಳೇದಲ್ಲ, ಆ ಮಟ್ಟಕ್ಕೆ ಹೋಗಿ ನಿಂತಿದೆ ಬೆಂಗಳೂರು. ಹೌದು. ಅಂದ್ರೆ ಬೆಂಗಳೂರು ಸೇಫ್ ಅಂತ ಎಲ್ಲರೂ ಬಂದಿದ್ರಲ್ಲ, ಈಗ ಏನಾಗ್ತಾ ಇದೆ ಅಂತಂದ್ರೆ ಸರ್ಕಾರಕ್ಕೂ ಇಷ್ಟು ಜನನ ಹೋಲ್ಡ್ ಮಾಡಿ ಇಟ್ಟಿದೆಯಲ್ಲ. ನಮ್ಮಲ್ಲಿ ಆಕ್ಸಿಜನ್ ಬ್ಯಾಂಕು ಇಲ್ಲ. ನಮ್ಮಲ್ಲಿ ಗಿಡ ಹಾಕೊಳ್ಳೋದಕ್ಕೆ, ಕಾರ್ ಪಾರ್ಕಿಂಗ್ ಗೆ ಜಾಗ ಬೇಕು ಹೊರತು ಒಂದು ಮರನ ನಿಲ್ಲಿಸ್ಬೇಕು. ಇಲ್ಲಿ ಮರದಿಂದ ನಾವು ಗಾಳಿ ತಗೋತೀವಿ, ಶುದ್ಧ ನೀರು ಬರುತ್ತೆ, ಮಳೆ ಕೊಯ್ಲು ಮಾಡ್ತೀವಿ, ಅದಕ್ಕೆ ಜಾಗನೇ ಇಲ್ಲ ಬೆಂಗಳೂರಲ್ಲಿ. ಶುದ್ಧ ಗಾಳಿನೂ ಇಲ್ಲ, ಶುದ್ಧ ನೀರು ಇಲ್ಲ. ಬಂದಿರೋ ಮಳೆ ನೀರು ನಾವು ಶೇಖರಣೆ ಅಂದ್ರೆ ಅದು ಇದಿಲ್ಲ, ಏನೋ ವ್ಯವಸ್ಥೆ ಇಲ್ಲ, ಕುಯ್ಲು ಅಂತೀವಿ, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಲ್ಲ, ಅದನ್ನ ಪ್ರತಿಯೊಬ್ರು ಮನೆಯಲ್ಲಿ ಮಾಡ್ಕೋಬೇಕು. ಅದಕ್ಕೆ ಜನ ಒಪ್ಪೋದು ಇಲ್ಲ. ಯಾಕಂದ್ರೆ ಗೇಟ್ ತನಕನೂ ಬೇಕಾದ್ರೆ ಅವರು ಮಜಾಕ್ ಹಾಕಿಸ್ತಾರೆ, ಟೈಲ್ಸ್ ಹಾಕಿಸ್ತಾರೆ. ನಮ್ಮನೆ ಒಳಗಡೆ ಸ್ವಲ್ಪ ನೀರು ಹಿಂಗೆ ಕ್ಲೀನ್ ಆಗಿರ್ಬೇಕು, ಸ್ವಚ್ಛ ಆಗಿರ್ಬಾರ್ದು, ಮನೆ ನೆಲ ಇದಾಗಬಾರ್ದು. ಆಮೇಲೆ ನಮ್ಮ ಕನ್ಸರ್ವೆನ್ಸಿ ರೋಡಲ್ಲೆಲ್ಲ ಸಿಮೆಂಟ್ಗಳು ಬಂದ್ಬಿಡ್ತು. ಆ ಹಿಂದೆಗಡೆ ಆ ಸಿಮೆಂಟೇ ಇರ್ಲಿಲ್ಲ ಅಂತಂದಿದ್ರೆ ಅಂತರ್ಜಲಕ್ಕೆ ನೀರು ಅಲ್ಲಿಂದ ಹೋಗೋದು. ಮತ್ತೆ ಬೆಂಗಳೂರು ಟೆಂಪರೇಚರ್ ಇದೆಯಲ್ಲ 3 to 5 ಡಿಗ್ರೀಸ್
ಕಟ್ ಡೌನ್ ಆಗಿರೋದು. ಅದೇ ಅದೇ ಈಗ ನೋಡಿ, ನಾವು 38 ಡಿಗ್ರಿನ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೋಡೇ ಇಲ್ಲ. ಹೋದ ವರ್ಷ 38-39 ತನಕ ಬೆಂಗಳೂರು ರೀಚ್ ಆಯ್ತು. ನಿಜ. ಎಲ್ಲಿ ತನಕ ನಾವು ಜನಗಳಿಗೆ ಜಾಸ್ತಿ ಅನುಕೂಲ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ನಾವು ಭೂಮಿ ಮೇಲೆ ಒಂದು ಬರೆ ಎಳ್ದಂಗೆ. ಅದು ಭೂಮಿಗೆ ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ಲ. ಹೌದು. ಒಂದು ಒಳ್ಳೆ ಚರಂಡಿ ಮಾಡಿದ್ರೆ ಅದ್ರೊಳಗಡೆ ಒಂದು ಸಿಮೆಂಟ್ ಪೈಪ್ ಹಾಕ್ಬಿಟ್ಟಿರ್ತೀವಿ, ಅದು ಸೀದಾ ರಾಜಕಾಲುವೆಗೆ ನುಗ್ಗಿಸ್ಬಿಟ್ಟಿರ್ತೀವಿ. ಆ ಜಾಗದಲ್ಲಿ ಅದು ಹೆಂಗ್ ಬೇಕು, ಮುಂದಿನ ತಲೆಮಾರಿಗೆ ಒಂದು ಒಳ್ಳೆ ಗಾಳಿ ಅಂತ ವಾತಾವರಣ ಇರಬೇಕು ಅನ್ನೋದು ನಾವು ಮುಂದಾಲೋಚನೆ ಮಾಡಬೇಕು. ನೋಡಿ, ಬೆಂಗಳೂರಲ್ಲಿ ಕೆರೆಗಳೇ ಇದ್ವಂತೆ ಎಲ್ಲಾ ಕಡೆ. ಈಗ ಆಲ್ಮೋಸ್ಟ್ ಕೆರೆಗಳು, 1000 ಕೆರೆಗಳು ಬೆಂಗಳೂರಲ್ಲಿ. ನೀವು ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದು ಬೆಂಗಳೂರು. ಅಂತ ಕೆರೆಗಳನ್ನೆಲ್ಲ ಮುಚ್ಚಿ ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ನ ಕಟ್ಟಿದ್ದಾರೆ. ಸರ್, ಇದರಿಂದಾನೇ ಇದೆಲ್ಲ ಆಗ್ತಾ ಇದೆಯಾ ಅಂತ ನೋಡಿ ಸರ್. ಈಗ ಹಿಂದಿನ ಸರ್ಕಾರ ಏನ್ ಮಾಡಿದ್ರು, ಈ ಟ್ರೀಟೆಡ್ ವಾಟರ್ನ ತಗೊಂಡೋಗ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೆರೆಗಳನ್ನ ತುಂಬಿಸ್ತೀವಿ ಅಂತ ಮಾಡಿದ್ರು. ಹೌದು, ಬಹಳ ಗ್ರ್ಯಾಂಡ್ ಯೋಜನೆ, ಸಾವಿರಾರು ಕೋಟಿ. ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಇಂದನೂ ತಗೊಂಬಂದ್ರು ದುಡ್ಡನ್ನು. ಅರೆ ಈಗ ಇತ್ತೀಚೆಗೆ ಲಾಸ್ಟ್ ಒಂದು ವರ್ಷದಿಂದ ಬಂದಂತ ವರದಿ ಏನು ಅಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ನೀವು ಬೋರ್ವೆಲ್ ನೀರುಗಳನ್ನ ತಗೊಂಡ್ರೆ ಹೈ ಐರನ್ ಕಂಟೆಂಟ್, ಲೆಡ್ ಕಂಟೆಂಟ್, ಫ್ಲೋರೈಡ್ ಕಂಟೆಂಟ್ ಇದೆ. ಅರೆ ಈ ಟ್ರೀಟೆಡ್ ವಾಟರ್ ಫುಲ್ ಟ್ರೀಟ್ ಆಗಿಲ್ಲ. 3ನೇ ಸ್ಟೇಜ್ 4ನೇ ಸ್ಟೇಜ್ ಟ್ರೀಟ್ ಆಗಿಲ್ಲ. ನಾನು ಯಾಕೆ ಪ್ರಶ್ನೆ ಎತ್ತಿದ್ದೀನಿ ಅಂದ್ರೆ, ಮೊನ್ನೆ ಒಬ್ರು ಸನ್ಮಾನ್ಯ ಸಚಿವರು ನಾವು ಟ್ರೀಟೆಡ್ ವಾಟರ್ ಇಂದ ಎಲ್ಲ ಬೆಂಗಳೂರು ಕೆರೆಗಳನ್ನ ತುಂಬಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಹಿಂಗ್ ತಗೊಂಬಂದು ತುಂಬಿಸಿದ್ರೆ ನಮ್ಮ ಬೋರ್ವೆಲ್ಗಳು ಕಲುಷಿತ ಆಗ್ಬಿಡ್ತದೆ. ನಿಜ. ಅರೆ ಎಷ್ಟು ಬೇಜವಾಬ್ದಾರಿ ನೋಡಿ ಸರ್ಕಾರಗಳು, ಎಷ್ಟು ಬೇಜವಾಬ್ದಾರಿತನದಿಂದ ಅಂದ್ರೆ, ಯಾವುದೋ ಒಂದು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಸಾವಿರಾರು ಕೋಟಿ ಬಂತು, ಆ ಬಂತಲ್ಲ ದುಡ್ಡು, ಆ ದುಡ್ಡಲ್ಲಿ ಕಮಿಷನ್ ಇನ್ನೊಂದು ಮತ್ತೊಂದು ಇರ್ತದೆ, ಅಲ್ಲಿಂದ ತಗೊಂಡ್ಬಿಟ್ಟು ಒಂದು ಮಾಡ್ಬಿಡ ದೊಡ್ಡ ಯೋಜನೆ, ಕೈ ಎತ್ಕೊಂಡ್ಬಿಡಿ ಮಾಡಿ. ಸರ್, ಅವ್ರಿಗೆ ಅಧಿಕಾರ ಬೇಕು ಸರ್, ಅಷ್ಟೇ. ಅವ್ರಿಗೆ ಅಧಿಕಾರ ಬೇಕು, ಇನ್ನೇನೋ ಬೇಕು. ಜನರು ಇದ್ರೇನು ಹೋದ್ರೇನು. ಹೌದು, ಜನರ ಬಗ್ಗೆ ಕಾಳಜಿ ಎಲ್ಲ ನೋಡಿ. ನಮಗೆ ಹಲವಾರು ಡಿಪಾರ್ಟ್ಮೆಂಟ್ಗಳಿದೆ. ಇಲ್ಲೇ ಪಕ್ಕದಲ್ಲಿ ನಿಮಗೆ ಮೈಸೂರಲ್ಲಿ CFTR ಇದೆ, ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿವೆ, ಲ್ಯಾಬೊರೇಟರಿಗಳಿವೆ. ನೀವು ವಿಜ್ಞಾನಿಗಳನ್ನ ಇನ್ವಾಲ್ವ್ ಮಾಡಿ, ಹೇಗೆ ಟ್ರೀಟ್ ಮಾಡ್ಬೇಕೇನು, ಟ್ರೀಟ್ ಮಾಡಿದ ನೀರು ಎಲ್ಲಿ ಬಿಡಬೇಕು, ಯಾವ ತರ ಆಗ್ಬೇಕು, ಇದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಆಗ್ಬೇಕಲ್ಲ. ಇದು ಯಾವುದು ನಡೆಯೋದಿಲ್ಲ. ಇವನ್ ಬೆಂಗಳೂರಿಗೆ ಏನು ಮಳೆ ಬರ್ತದೆ, ಈ ಬರೋ ಮಳೆನ ನಾವು ಕರೆಕ್ಟಾಗಿ ಅದನ್ನ ನೀವು ಹರ್ಕೊಂಡು ಹೋಗಿ ಕೆರೆಗಳು ತುಂಬಿಸಕ್ ಬಿಟ್ರೆ ಸಾಕು, ನೀರಿನ ಸಮಸ್ಯೆನೇ ಇರಲ್ಲ ಬೆಂಗಳೂರಿಗೆ. ನಿಜ ನಿಜ. ಇದು ನಮ್ಮ IAC ಸೈಂಟಿಸ್ಟ್ಗಳು ಪದೇ ಪದೇ ಹೇಳ್ತಿದ್ದಾರೆ, ಪ್ರಾಬ್ಲಮೇ ಇಲ್ಲ. ಓಕೆ, ಬಟ್ ಇದಾಗ್ತಾ ಇಲ್ಲ. ಈಗ ಮಳೆ ನೀರು ಬಂದು ಅದನ್ನ ಒಂದ್ ಕಡೆ ಶೇಖರಣೆ ಮಾಡಬೇಕು, ಶೇಖರಣೆ ಆಗ್ಬೇಕು ಕರೆಕ್ಟ್ ಆಗಿ ಹರಿದು. ಇವಾಗ ಮನೆಯಲ್ಲೂ ಶೇಖರಣೆ ಮಾಡಬಹುದು. ನಿಜ. 30-40 ಮನೆ ಇದ್ರೆ ಕಾನೂನೇ ಒಂದು ಬರಬೇಕು. ಯು ಹ್ಯಾವ್ ಟು ಸೇವ್ ವಾಟರ್, ರೈನ್ ವಾಟರ್. ಒಂದು ನಿಮಿಷ ಬರ್ತೀನಿ, ಒಂದು ಬ್ರೇಕ್ನ ಸಮಯ. ಇದಕ್ಕೆ ಬಹಳ ಪ್ರಮುಖವಾಗಿ ಸರ್ಕಾರದ ಪಾತ್ರವೂ ಇಲ್ಲಿ ಬಹಳಷ್ಟು ಪ್ರಮುಖ ಇದೆ. ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಚರ್ಚೆ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ನ ಬಳಿಕ. ಚಳಿಗಾಲಕ್ಕೆ ಒಂದು ಸೋಪ್, ಬೇಸಿಗೆಗೆ ಇನ್ನೊಂದು, ಒಂದೊಂದು ಸೀಸನ್. ಶರವೇಗಕ್ಕಿಂತಲೂ